ಪ್ರಧಾನಿ ಮೋದಿ ವಿಡಿಯೋ ಸಂದೇಶಕ್ಕೆ ರಾಹುಲ್ ಗಾಂಧಿ ತಿರುಗೇಟು ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ. ಮೋದಿ ಬಿಡುಗಡೆಗೊಳಿಸಿದ ವಿಡಿಯೋ ಅತ್ಯಂತ ಕಳಪೆ ಅಂತ ಟ್ವೀಟ್ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿದವರ ವಿರುದ್ಧ ಕ್ರಮ ಆಗಬೇಕು. ವಿದ್ಯಾರ್ಥಿಗಳಿಗೆ ಮೋದಿ ಕ್ಷಮೆ ಕೇಳಬೇಕು. ರಾಹುಲ್ ಗಾಂಧಿ ಒತ್ತಾಯ ಮಾಡಿರೋದಿದೆ. ಪ್ರಧಾನಿ ಮೋದಿ ವಿಡಿಯೋ ಸಂದೇಶದ ಬೆನ್ನಲ್ಲೇ ರಾಹುಲ್ ಗಾಂಧಿ ಅವರ ಟ್ವೀಟ್. ವಿದ್ಯಾರ್ಥಿಗಳು ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು. ವಿದ್ಯಾರ್ಥಿಗಳ ಮೇಲೆ ಯಾರು ಹಲ್ಲೆ ಮಾಡಿದ್ರು ಅಂಥವರ ವಿರುದ್ಧ ಕ್ರಮ ಆಗಬೇಕು ಅಂತ ಒತ್ತಾಯವನ್ನ ಮಾಡ್ತಾ ಪ್ರಧಾನಿ ನರೇಂದ್ರ ಮೋದಿ ಅವರ ವಿಡಿಯೋ ಬಗ್ಗೆಯೂ ಕೂಡ ಇದು ತೀರಾ ಕಳಪೆ ವಿಡಿಯೋ ಅನ್ನೋದನ್ನ ಟ್ವೀಟ್ ಮಾಡಿದ್ದಾರೆ. ಸೋನಂ ಜೊತೆ ಸಂಧಾನ ಆಯಿತು. ಇಂದು ಸಿಜೆಪಿ ಜೊತೆ ಕೇಂದ್ರ ಮಾತುಕತೆ ಆಗುತ್ತಾ? ಸಿಜೆಪಿ ಪಕ್ಷದ ಪ್ರತಿನಿಧಿಗಳ ಜೊತೆ ಜೆಪಿ ನಡ್ಡಾ ನೇತೃತ್ವದಲ್ಲಿ ಇಂದು ಸಭೆ ಆಗುವ ಸಾಧ್ಯತೆಗಳಿವೆ. ಪ್ರತಿಭಟನೆ ಅಂತ್ಯಗೊಳಿಸುವಂತೆ ಸಿಜೆಪಿ ಜೊತೆ ಕೇಂದ್ರದಿಂದ ಮಾತುಕತೆಯ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಜೆಪಿ ನಡ್ಡಾ ಭೇಟಿಯಾಗಿ ಸಿಜೆಪಿ ಸದಸ್ಯರು ತಮ್ಮ ಬೇಡಿಕೆಗಳನ್ನು ಅವರ ಮುಂದಿಡಲಿದ್ದಾರೆ. ಕಠಿಣ ಕ್ರಮದ ಭರವಸೆ ನೀಡಿ ಹೋರಾಟ ಅಂತ್ಯಕ್ಕೆ ಕೇಂದ್ರದ ಮನವಿ. ಉಪವಾಸ ಅಂತ್ಯದ ಬೆನ್ನಲ್ಲೇ ವಿದ್ಯಾರ್ಥಿಗಳ ಜೊತೆ ಮಧ್ಯಾಹ್ನ 12:30ಕ್ಕೆ ಮಾತುಕತೆ ಸಾಧ್ಯತೆಗಳಿದೆ. ತಡರಾತ್ರಿ ವಾಂಗ್ಚುಕ್ ತಮ್ಮ ಉಪವಾಸ ಸತ್ಯಾಗ್ರಹವನ್ನ ಅಂತ್ಯಗೊಳಿಸಿದ್ದಾರೆ. ಇವತ್ತು ಸಿಜೆಪಿಯ ಸದಸ್ಯರ ಜೊತೆಗೆ ಕೇಂದ್ರ ಸರ್ಕಾರ ಮಾತುಕತೆಯನ್ನ ನಡೆಸೋ ಸಾಧ್ಯತೆ ಇದೆ. ಮಧ್ಯಾಹ್ನ 12:30ಕ್ಕೆ ಮಾತುಕತೆ ನಡೆಯೋ ಸಾಧ್ಯತೆ ಇದೆ ಅನ್ನೋ ಮಾಹಿತಿಗಳು ಬರ್ತಾ ಇದೆ. ಈ ಎಲ್ಲ ಬೆಳವಣಿಗೆಯ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಳೋಣ. ನಮ್ಮ ಪ್ರತಿನಿಧಿ ಶಶಿ ಶೇಖರ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಶಶಿ, ಗಮನಿಸ್ತಾ ಇದ್ದೀವಿ, ಕಳೆದ 1 ತಿಂಗಳಿನಿಂದಲೂ ಆಗ್ತಾ ಇದ್ದಂತಹ ಪ್ರತಿಭಟನೆ, ತಡರಾತ್ರಿ ನಡೆದಂತಹ ಕೆಲವೊಂದಿಷ್ಟು ಬೆಳವಣಿಗೆ. ಒಂದು ಕಡೆ ಪ್ರಧಾನಿ ಮೋದಿ ಅವರ ಸೆಲ್ಫಿ ವಿಡಿಯೋ, ಇನ್ನೊಂದು ಕಡೆ ವಾಂಗ್ಚುಕ್ ಅವರ ನಿರಶನ ಅಂತ್ಯಗೊಂಡಿರೋದು. ಬಹುಶಃ ಮೋದಿ ಅವರ ರಿಯಾಕ್ಷನ್ ಏನಿದೆ ಅದು 1 ತಿಂಗಳ ಹಿಂದೆನೇ ಬಂದಿದ್ದರೆ ಬಹುಶಃ ಇಷ್ಟೆಲ್ಲ ಹೈಡ್ರಾಮಾಗಳು ಆಗ್ತಾ ಇರಲಿಲ್ಲ ಅಂತ ಅನ್ಸುತ್ತಲ್ವಾ? ಇಷ್ಟು ದೊಡ್ಡ ಮಟ್ಟಕ್ಕೆ ಈ ಪ್ರತಿಭಟನೆ ಮುಟ್ಟುತ್ತೆ ಅಂತ ಕೇಂದ್ರ ಸರ್ಕಾರ ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಂತ ಅನ್ಸುತ್ತೆ. ಸೋನಂ ವಾಂಗ್ಚುಕ್ ಈ ಪ್ರತಿಭಟನೆಗೆ ಬೆಂಬಲವನ್ನ ವ್ಯಕ್ತಪಡಿಸಿ ಉಪವಾಸ ಸತ್ಯಾಗ್ರಹ ಆರಂಭಿಸಿದ ನಂತರ ಇಡೀ ಪ್ರತಿಭಟನೆಗೆ ಒಂದು ಹೊಸ ಸ್ವರೂಪ ಬಂತು, ಹೊಸ ದಿಕ್ಕು ಬಂತು. ಆ ಕಾರಣಕ್ಕಾಗಿ ದೇಶಾದ್ಯಂತ ಸದ್ದು ಮಾಡುವ ಹಂತಕ್ಕೆ 2012-13ರಲ್ಲಿ ಅಣ್ಣಾ ಹಜಾರೆ ಮಾಡಿದಂತಹ ಹೋರಾಟದ ಹೇಗಿತ್ತೋ ಅದೇ ಮಾದರಿಯಲ್ಲಿ ಮತ್ತೊಂದು ಹೋರಾಟ ರೂಪಿತವಾಯಿತು. ಆಗಲೂ ಯುವ ಸಮೂಹವೇ ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದದ್ದು, ಈಗಲೂ ಯುವ ಸಮೂಹವೇ ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದಿತ್ತು. ಆಗ ಅಣ್ಣಾ ಹಜಾರೆ ಉಪವಾಸ ಸತ್ಯಾಗ್ರಹ ಮಾಡಿದ್ರೆ, ಈಗ ಸೋನಂ ವಾಂಗ್ಚುಕ್ ಉಪವಾಸ ಸತ್ಯಾಗ್ರಹವನ್ನ ಮಾಡಿದ್ರು. ಸೋನಂ ವಾಂಗ್ಚುಕ್ ಫೆಬ್ರವರಿ 28ನೇ ತಾರೀಕು ಉಪವಾಸ ಸತ್ಯಾಗ್ರಹ ಆರಂಭಿಸಿದ ನಂತರ ಇಡೀ ಹೋರಾಟಕ್ಕೆ ಒಂದು ಹೊಸ ದಿಕ್ಕು ಸಿಕ್ತು. ಆಗ ಸರ್ಕಾರ ಗಂಭೀರವಾಗಿ ಪರಿಗಣಿಸದೆ ಅವರ ಜೊತೆ ಮಾತುಕತೆ ಮಾಡುವಂತಹ ಪ್ರಯತ್ನವನ್ನ ಮಾಡಲಿಲ್ಲ. ಯಾವಾಗ ಸಂಸತ್ಗೆ ಮುತ್ತಿಗೆ ಹಾಕ್ತೀವಿ ಅಂತ ಸೋಮವಾರ ಸಿಜೆಪಿಯವರು ಹೊರಟ್ರು, ಪ್ರತಿಭಟನೆ ಹಿಂಸಾ ರೂಪಕ್ಕೆ ತಿರುಗ್ತು, ಆಗ ಮೋದಿ ಸರ್ಕಾರಕ್ಕೆ ತಾವು ಮಾಡಿದ ಅಂತಹ ತಪ್ಪು ಅರಿವಾಯ್ತು. ಆಗ ಮಾತುಕತೆಯ ಪ್ರಯತ್ನವನ್ನ ಮಾಡಿದ್ರು. ನಿನ್ನೆ ರಾತ್ರಿ ಸೋನಂ ವಾಂಗ್ಚುಕ್ ಅವರನ್ನ ಜೆಪಿ ನಡ್ಡಾ ಮತ್ತು ಜಿತೇಂದ್ರ ಸಿಂಗ್ ಭೇಟಿಯಾಗಿ ಭರವಸೆಗಳನ್ನ ಕೊಟ್ರು. ನಿಮ್ಮ ಬೇಡಿಕೆಗಳು ಇರುವಂತದ್ದನ್ನ ಈಡೇರಿಸುವುದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ. ಒಂದು, ಸಂಸತ್ನಲ್ಲಿ ಚರ್ಚೆ ಮಾಡ್ತೀವಿ, ಹೊಸ ಕಾನೂನು ತರ್ತೀವಿ. ಮತ್ತೊಂದು, ವಿದ್ಯಾರ್ಥಿಗಳು ಈಗೇನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅವರ ಕುಟುಂಬಕ್ಕೆ ಪರಿಹಾರವನ್ನ ಕೊಡ್ತೀವಿ, ಸಂಸತ್ನಲ್ಲಿ ಚರ್ಚೆ ಆಗುತ್ತೆ, ಮತ್ತು ವಿದ್ಯಾರ್ಥಿ ಪ್ರತಿಭಟನೆಯಲ್ಲಿ ಭಾಗಿಯಾದಂತವರ ವಿರುದ್ಧ ಯಾವುದೇ ಕೇಸ್ ಹಾಕೋದಿಲ್ಲ ಅನ್ನುವ 3 ಭರವಸೆಗಳನ್ನ ಕೊಟ್ಟಿದ್ದಾರೆ. ಸೋನಂ ವಾಂಗ್ಚುಕ್ ಕೂಡ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಕೊಡ್ಲೇಬೇಕು ಅಂತ ಮೊದಲು ಆಗ್ರಹಿಸ್ತಾ ಇದ್ರು. ಈಗ ಅವರ ಬೇಡಿಕೆಯಲ್ಲಿ ಕೊಂಚ ಮಟ್ಟಿಗೆ ಸಡಿಲಿಕೆಯಾದಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ನಿನ್ನೆ ರಾತ್ರಿ ಸರ್ಕಾರ ಕೊಟ್ಟ ಭರವಸೆಯಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯ ವಿಷಯವನ್ನ ಉಲ್ಲೇಖ ಮಾಡಿಲ್ಲ. ಈ ಉಪವಾಸ ಸತ್ಯಾಗ್ರಹ ಅಂತ್ಯ ಆದ ನಂತರ, ಅದಕ್ಕೂ ಮೊದಲು ವಾಂಗ್ಚುಕ್ ಉಪವಾಸ ಅಂತ್ಯವಾಗುವುದಕ್ಕೆ 1 ಗಂಟೆ ಮೊದಲು
11:52 ಪ್ರಧಾನಿ ನರೇಂದ್ರ ಮೋದಿ ಸೆಲ್ಫಿ ವಿಡಿಯೋವನ್ನ ಮಾಡ್ತಾರೆ. ಆ ವಿಡಿಯೋದಲ್ಲಿ ಇಂದು ನಡೆಯುವಂತಹ ಸಂಪುಟ ಸಭೆಯಲ್ಲಿ ಹೊಸ ಕಾನೂನಿನ ಬಗ್ಗೆ ಚರ್ಚೆ ಮಾಡಿ ನಿರ್ಧಾರವನ್ನ ತೆಗೆದುಕೊಳ್ತೀವಿ. ಸೋಮವಾರದ ನಂತರ ಆದಷ್ಟು ಬೇಗ ಕಾನೂನು ಅಂಗೀಕಾರವಾಗುವಂತೆ ಪ್ರಯತ್ನವನ್ನ ಪಡ್ತೀವಿ ಮತ್ತು ತಾವು ತೆಗೆದುಕೊಂಡಂತಹ ಕ್ರಮಗಳು, ನೀಟ್ ಪರೀಕ್ಷೆಯ ಪತ್ರಿಕೆ ಬಯಲ ಲೀಕ್ ಆದ ನಂತರ ತಾವು ಕೈಗೊಂಡ ಕ್ರಮಗಳ ಬಗ್ಗೆಯೂ ಕೂಡ ಟ್ವೀಟ್ ನಲ್ಲಿ ಉಲ್ಲೇಖ ಮಾಡಿದ್ರು ಆ ವಿಡಿಯೋದಲ್ಲಿ. ಜೊತೆಗೆ ಕಠಿಣ ಕ್ರಮವನ್ನು ತೆಗೆದುಕೊಳ್ತೀವಿ ಲೀಕ್ ಮಾಡಿದಂತಹ ಅಪರಾಧಿಗಳ ವಿರುದ್ಧ ಅನ್ನುವ ಭರವಸೆಯನ್ನು ಕೊಟ್ಟು ಅದಾದ 1 ಗಂಟೆಯಲ್ಲಿ ಸೋನಂ ವಾಂಗ್ಚುಕ್ ಈಗ ಉಪವಾಸ ಸತ್ಯಾಗ್ರಹವನ್ನ ಅಂತ್ಯ ಮಾಡಿದ್ದಾರೆ. ಈಗ ಸಿಜೆಪಿಯ ಹೋರಾಟ ಹೇಗಿರುತ್ತೆ ಅನ್ನುವಂತಹ ಪ್ರಶ್ನೆ ಇದೆ. ಈಗ ಸಂಸತ್ಗೆ ಮುತ್ತಿಗೆ ಹಾಕುವ ದಿನ ದೊಡ್ಡ ಮಟ್ಟದಲ್ಲಿ ಹಿಂಸಾಚಾರ ಆಗಿತ್ತು. ನಿನ್ನೆ ಸೋನಂ ವಾಂಗ್ಚುಕ್ ಟ್ವೀಟ್ ಮಾಡಿ, ಅಂದ್ರೆ ಉಪವಾಸ ಸತ್ಯಾಗ್ರಹವನ್ನ ಅಂತ್ಯಗೊಳಿಸುವ ಮೊದಲು ಸೋನಂ ವಾಂಗ್ಚುಕ್ ಒಂದು ಟ್ವೀಟ್ ಅನ್ನ ಮಾಡಿದ್ರು. ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನ ಕೆಲವು ಸಮಾಜಘಾತಕ ಶಕ್ತಿಗಳು ಲಾಭ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾವೆ, ಹಿಂಸಾಚಾರ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾವೆ, ಎಲ್ಲರೂ ಜಾಗರೂಕರಾಗಿರ್ಬೇಕು ಅನ್ನುವಂತಹ ಮನವಿಯನ್ನ ನಿನ್ನೆ ರಾತ್ರಿ 8:30 ಸಂದರ್ಭದಲ್ಲಿ ಟ್ವೀಟ್ ಮಾಡಿದಾಗ ಸೋನಂ ವಾಂಗ್ಚುಕ್ ಹೇಳಿದ್ರು. ನಿನ್ನೆ ರಾತ್ರಿ ಉಪವಾಸ ಸತ್ಯಾಗ್ರಹವನ್ನ ಅಂತ್ಯ ಮಾಡುವ ಸಂದರ್ಭದಲ್ಲೂ ಕೂಡ ಇಡೀ ದೇಶಾದ್ಯಂತ ಹಿಂಸಾತ್ಮಕ ಪ್ರತಿಭಟನೆಗಳು ನಡೆಯುವಂತಹ ಸಂಭಾವ್ಯತೆ ಇದೆ. ಆ ಕಾರಣಕ್ಕಾಗಿ ನಾನು ಉಪವಾಸ ಸತ್ಯಾಗ್ರಹವನ್ನ ಅಂತ್ಯಗೊಳಿಸ್ತಾ ಇದ್ದೀನಿ ಅಂತ. ಯಾಕಂದ್ರೆ ಇವತ್ತಿನಿಂದ ದೇಶಾದ್ಯಂತ ಪ್ರತಿಭಟನೆಗೆ ಸಿಜೆಪಿ ಕರೆ ಕೊಟ್ಟಿತ್ತು. ನಿನ್ನೆ ಸಂಜೆಯ ವೇಳೆಗೆ ಸಿಜೆಪಿ ದೇಶಾದ್ಯಂತ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಅನ್ನುವಂತಹ ಕರೆ ಕೊಟ್ಟ ನಂತರ ಸೋನಂ ವಾಂಗ್ಚುಕ್ ದೇಶಾದ್ಯಂತ ಹಿಂಸಾಚಾರ ಆಗುವ ಸಾಧ್ಯತೆ ಇದೆ ಅನ್ನುವ ಟ್ವೀಟ್ ಅನ್ನ ಮಾಡಿದ್ರು. ಅದಾದ ನಂತರ ಉಪವಾಸ ಸತ್ಯಾಗ್ರಹವನ್ನ ಅಂತ್ಯಗೊಳಿಸುವ ಸಂದರ್ಭದಲ್ಲೂ ಕೂಡ ಹಿಂಸಾಚಾರದ ಸಂಭಾವ್ಯತೆ ಇದೆ ಅನ್ನುವಂತಹ ಟ್ವೀಟ್ ಅಲ್ಲಿ ಉಲ್ಲೇಖ ಮಾಡಿದ್ರು. ಅಂದ್ರೆ ದೇಶಾದ್ಯಂತ ದೆಹಲಿಯಲ್ಲಿ ಆದಂತಹ ಪ್ರತಿಭಟನೆಯ ಸಂದರ್ಭದಲ್ಲಿ ನಡೆದಂತಹ ಹಿಂಸಾಚಾರ, ಅಲ್ಲಿ ಕೆಲವು ಸಮಾಜ ವಿರೋಧಿ ಶಕ್ತಿಗಳು ಬಂದು ಪೊಲೀಸರ ಮೇಲೆ ದಾಳಿ ಮಾಡೋದು ಮತ್ತು ಯಾರು ಮೋದಿ ಸರ್ಕಾರವನ್ನ ಬೆಂಬಲಿಸ್ತಾರೆ ಅಥವಾ ಬೆಂಬಲಿಸುವಂತಹ ವ್ಯಕ್ತಿಗಳಿದ್ದಾರೆ ಅವರನ್ನ ಟಾರ್ಗೆಟ್ ಮಾಡೋದು, ದೈಹಿಕವಾಗಿ ಹಲ್ಲೆ ಮಾಡೋದು, ಅವರನ್ನ ಅಟ್ಟಾಡಿಸೋದು, ಭದ್ರತಾ ಪಡೆಗಳನ್ನ ಹೊಡೆಯೋದು, ಈ ರೀತಿಯ ಘಟನೆಗಳಾದಾಗ ಸಹಜವಾಗಿ ಪೊಲೀಸರು ಕೂಡ ಅದಕ್ಕೆ ರಿಯಾಕ್ಟ್ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಹಿಂಸಾಚಾರ ಮತ್ತೊಂದು ಹಂತಕ್ಕೆ ಹೋಗುವಂತಹ ಸಾಧ್ಯತೆ ಇತ್ತು. ಆ ಕಾರಣಕ್ಕಾಗಿ ಸೋನಂ ವಾಂಗ್ಚುಕ್ ಅವರನ್ನ ಭೇಟಿಯಾಗಿ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು ಕೂಡ ಮನವೊಲಿಸುವಂತಹ ಪ್ರಯತ್ನ ಮಾಡಿದ್ವು. ಎರಡೂ ಆಯ್ತು. ಒಂದು ಸಂಭಾವ್ಯ ಹಿಂಸಾಚಾರದ ಸಾಧ್ಯತೆ, ಮತ್ತೊಂದು ಕೇಂದ್ರ ಸರ್ಕಾರದ ಭರವಸೆ. ಈ ಎರಡನ್ನೂ ಗಮನದಲ್ಲಿಟ್ಟುಕೊಂಡು ಸೋನಂ ವಾಂಗ್ಚುಕ್ ಈಗ ಉಪವಾಸ ಸತ್ಯಾಗ್ರಹವನ್ನ ಅಂತ್ಯಗೊಳಿಸಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ವಿಷಯವನ್ನ ಅವರು ಕೈಬಿಟ್ಟಂತೆ ಕಾಣಿಸ್ತಾ ಇದೆ. ಆದ್ರೆ ಸಿಜೆಪಿ ಹೇಳ್ತಾ ಇರೋದು, ಇವತ್ತು ನಿನ್ನೆ ರಾತ್ರಿ 1:26 ಉಪವಾಸ ಸತ್ಯಾಗ್ರಹ ಅಂತ್ಯ ಆದ ನಂತರ ಅಭಿಜಿತ್ ದೀಪ್ಗೆ ಟ್ವೀಟ್ ಮಾಡಿದ್ದಾರೆ. ಆ ಟ್ವೀಟ್ ನಲ್ಲಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡುವವರೆಗೆ ನಮ್ಮ ಹೋರಾಟ ನಿಲ್ಲೋದಿಲ್ಲ, ಸೋನಂ ವಾಂಗ್ಚುಕ್ ಅವರು ನಮಗ್ ಬೇಕು, ಅವರು ಪ್ರತಿಭಟನೆಗೆ ಬೆಂಬಲ ವ್ಯಕ್ತಪಡಿಸಿದ್ರು, ಅವರಿಗೆ ನಾವು ಋಣಿಯಾಗಿರ್ತೀವಿ, ಅವರು ಉಪವಾಸ ಸತ್ಯಾಗ್ರಹವನ್ನ ಅಂತ್ಯ ಮಾಡಬೇಕು ಅನ್ನೋದು ನಮ್ಮ ಮನವಿಯೂ ಆಗಿತ್ತು. ಆದರೆ ಸಿಜೆಪಿಯ ಹೋರಾಟ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡುವವರೆಗೆ ನಿಲ್ಲೋದಿಲ್ಲ ಅಂತ ಸಿಜೆಪಿಯ ಅಭಿಜಿತ್ ದೀಪ್ಗೆ ಹೇಳಿದ್ದಾರೆ. ಇವತ್ತು ಮಧ್ಯಾಹ್ನ 12:30 ಜೆ.ಪಿ. ನಡ್ಡಾ ಜೊತೆ ಒಂದು ಸಭೆ ನಡೆಯುವಂತಹ ಸಾಧ್ಯತೆ ಇದೆ. ಈಗಾಗಲೇ ಮಂಗಳವಾರ ಒಂದು ಬಾರಿ ಸಭೆ ಆಗಿತ್ತು. ಪ್ರದೀಪ್ ದೀಪ್ಗೆ ತಂಡದ ಪ್ರತಿನಿಧಿಗಳು ಜೆ.ಪಿ. ನಡ್ಡಾ ಅವರನ್ನ ಭೇಟಿ ಮಾಡಿ ಒಂದಷ್ಟು ಬೇಡಿಕೆಗಳನ್ನ ಮುಂದಿಟ್ಟಿದ್ರು. ಅದರಲ್ಲಿ ಪ್ರಮುಖವಾದಂತಹ ಬೇಡಿಕೆ ಇದ್ದದ್ದು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ. ಈಗ ಮೀಟಿಂಗ್ ಎಲ್ಲಿ ನಡೆಯುತ್ತೆ ಅನ್ನೋದು ಪ್ರಶ್ನೆ. ಯಾಕಂತಂದ್ರೆ ಜೆ.ಪಿ. ನಡ್ಡಾ ಅವರು ಆಹ್ವಾನ ಕೊಟ್ಟಿದ್ದಾರೆ ನಿಜ, ಮನೆ ಅಥವಾ ಕಚೇರಿಗೆ ಬನ್ನಿ ಮಾತಾಡೋಣ ಅಂತ. ಆದ್ರೆ ಸಿಜೆಪಿ ಇದಕ್ಕೆ ರೆಡಿ ಇಲ್ಲ. ಒಂದ ಜಂತರ್ ಮಂತರ್ಗೆ ಬನ್ನಿ ಅಥವಾ ನ್ಯೂಟ್ರಲ್ ಯಾವ್ದಾದ್ರು ಒಂದು ಪ್ಲೇಸ್ ಅನ್ನ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಅದು ಈಗ ಮತ್ತೊಂದು ಸಂಘರ್ಷಕ್ಕೆ ಕಾರಣ ಆಗುತ್ತಾ? ಒಂದು, ಜೆ.ಪಿ. ನಡ್ಡಾ ಜಂತರ್ ಮಂತರ್ಗೆ ಹೋಗಿ ವಿದ್ಯಾರ್ಥಿಗಳ ಮನವಿಯನ್ನ ಸ್ವೀಕರಿಸುವ ಸಾಧ್ಯತೆ ಖಂಡಿತವಾಗಿಯೂ ಇಲ್ಲ. ಯಾಕಂದ್ರೆ ಅಲ್ಲಿ ದೊಡ್ಡ ಮಟ್ಟದ ವಿದ್ಯಾರ್ಥಿಗಳ ಗುಂಪು ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಆ ಸ್ಥಳಕ್ಕೆ ಹೋಗಿ ಸಂಧಾನದ ಮಾತುಕತೆ ಮಾಡುವಂತಹ ಸಾಧ್ಯತೆ ಇಲ್ವೇ ಇಲ್ಲ. ಒಂದು, ಜೆ.ಪಿ. ನಡ್ಡಾ ಅವರ ಕಚೇರಿ ಅಥವಾ ಅವರ ಅಧಿಕೃತ ನಿವಾಸದಲ್ಲಿ ಆಗ್ಬೋದು, ಅಥವಾ ನ್ಯೂಟ್ರಲ್ ಪಾಯಿಂಟ್ ಅಲ್ಲಿ ಒಂದು ತಟಸ್ಥ ಜಾಗದಲ್ಲಿ ಭೇಟಿಯಾಗುವಂತಹ ಸಾಧ್ಯತೆ ಇದೆ. ಈಗ ಮಂಗಳವಾರ ಆದಂತಹ ಭೇಟಿಯ ಸಂದರ್ಭದಲ್ಲಿ ಜೆ.ಪಿ. ನಡ್ಡಾ ಅವರ ಕಚೇರಿಗೆ ಹೋಗಿ ಮಾತುಕತೆಯನ್ನ ಮಾಡಲಾಗಿತ್ತು, ಅವರನ್ನ ಭೇಟಿ ಮಾಡಲಾಗಿತ್ತು ಗೃಹ ಕಚೇರಿಯಲ್ಲಿ. ಇವತ್ತು ಗೃಹ ಕಚೇರಿಗೆ ಸಿಜೆಪಿಯವರು ಹೋಗೋದಿಲ್ಲ ಅನ್ನೋದಾದ್ರೆ ಬೇರೆ ಸ್ಥಳಕ್ಕೆ ಬರಬಹುದು. ಆದ್ರೆ ಜೆ.ಪಿ. ನಡ್ಡಾ ಆ ಸ್ಥಳಕ್ಕೆ ಹೋಗುವಂತಹ
ಸಾಧ್ಯತೆ ತುಂಬಾ ಕಡಿಮೆ ಇದೆ. ಯಾಕಂದ್ರೆ 10-15 ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜಂತರ್ ಮಂತರ್ನಲ್ಲಿ ನಿರಂತರವಾದ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಅಲ್ಲಿ ಹೋಗಿ ಮಾತುಕತೆ ನಡೆಸುವಂತಹ ವಾತಾವರಣ ಇಲ್ಲ. ಹಾಗಾಗಿ JP ನಡ್ಡಾ ಅವರ ಕಚೇರಿ, ಗೃಹ ಕಚೇರಿಯಲ್ಲಿ ಇದೊಂದು ಚರ್ಚೆ ಆಗಬಹುದು, ಅಥವಾ ನ್ಯೂಟ್ರಲ್ ವೆನ್ಯೂನಲ್ಲಿ ಯಾವುದೋ ಒಂದು ಸರ್ಕಾರಿ ಕಚೇರಿಯಲ್ಲಿ ಮಾತುಕತೆ ನಡೆಸುವಂತಹ ಸಾಧ್ಯತೆ ಇದೆ. ಬಿಜೆಪಿ ಅವರು ಕೇಳ್ತಾ ಇರೋದೇನು, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಒತ್ತಾಯಿಸ್ತಾ ಇದ್ದಾರೆ. ಅವರ ಉದ್ದೇಶ ಅಥವಾ ಅವರ ಬೇಡಿಕೆ ಈಡೇರೋದಾದ್ರೆ ಅವ್ರು ಎಲ್ಲಿಗೆ ಬಂದು ಬೇಕಾದ್ರೂ ಮಾತುಕತೆ ಮಾಡೋದಕ್ಕೆ ಸಜ್ಜಾಗಿದ್ದಾರೆ. ಆದ್ರೆ ಅವರ ಬೇಡಿಕೆಗಳನ್ನ ಸರ್ಕಾರ ಕೇಳಬೇಕು ಅನ್ನೋದು ಅವರ ಒತ್ತಾಯ. ಹಾಗಾಗಿ ಇವತ್ತು ಮಧ್ಯಾಹ್ನ 12:30ಕ್ಕೆ ಒಂದು ಮಾತುಕತೆ ನಡೆಯುವಂತಹ ಸಾಧ್ಯತೆ ಇದೆ. ವೀಣಾ, ಎಸ್ ಥ್ಯಾಂಕ್ ಯು ಶಶಿಶೇಖರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.